ಹಾಗೆ ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್ ಮುಗಿಸ್ಕೊಂಡು ಇವತ್ತು ರೂಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಬ್ಬೂರಲ್ಲಿ ರೂಮ್ ಇರುತ್ತೆ. ರೂಮಿಂದ ವಿಜಯನಗರ ಪಿ ಜಿ ಬಂದೆ, ದೂರ ಆಗುತ್ತೆ. ಹಾಂ ಗೈಸ್, ಇಲ್ಲಿಂದ ಯಾವುದೋ ಒಂದು ಪ್ಲೇಸಿಂದ ಬಂದೆ, ಮಡಿವಾಳಕ್ಕೆ ಬಂದೆ. ಡ್ರಾಪ್ ಇಟ್ಟು ಅಕ್ಕ ಹೋಗ್ಬಿಟ್ಟೆ. ಇಲ್ಲಿಂದ ಜಗ್ಗು ಆರ್ಡ್ರ್ ಬರೋದು. ಬಟ್ ನಂಗೆ ನನ್ನ ಏರಿಯಾಕ್ಕೆ ಹೋಗ್ಬೇಕಾಗೈತಿ. ಅಲ್ಲಿಗೆ ಹೋಗ್ತೀನಿ ಲೊಕೇಶನ್. ಸೊ ಅಲ್ಲಿಗೆ ಯಾವುದೋ ಇದ್ರೆ ತಗೊಂಡು ಹೋಗೋಣ ಅಂತ. ಅಲ್ಲಿಗೆ ಹಾಕಲ್ಲ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಆರ್ಡರ್ ಬರಕತ್ತವು. ಮೊನ್ನೆಗ ಒಂದು ಆರ್ಡರ್ ಇರಲಿಲ್ಲ, ಮೊನ್ನೆ ಬೇಜಾರಾಗಿ ಹೋಗಿದ್ದೆ. ಜಗ್ಗು ಆರ್ಡರ್ ಬರಕತ್ತವು. ಸೊ ಯಾವ್ದಾದ್ರು ಒಂದು ಹಾಕೊಂಡು ಹೋಗೋಣ. ಸ್ಟಾರ್ಟ್. ಮೊನ್ನೆಗ ರ್ಯಾಪಿಡೋ ಮಾಡ್ತೀನಿ ಅಂತ ಇಷ್ಟಪಟ್ಟು ಬಂದ್ರ ಒಂದ್ ಆರ್ಡರ್ ಕೊಡ್ಲಿಲ್ಲ. 5 ಗಂಟೆಯಿಂದ 9 ಗಂಟೆವರೆಗೂ ಮಾಡಿದ 300 ರೂಪಾಯಿ ಮಾಡಿದೆ. ಬೇಜಾರಾಗಿತ್ತು. ಇವತ್ ನಾವ್ ಮಾಡಲ್ಲ ಅಂತ ಇದ್ರೆ ಮೇಲೆ 15-20 ಆರ್ಡರ್ ಬರಕತ್ತವು. ಯಾವ್ದು ತಗೊಳದೆ ಯಾವ್ದು ಬಿಡೋದು ಅಂತ ಗೊತ್ತಾಗ್ತಿಲ್ಲ ನೋಡಿ ಫ್ರೆಂಡ್ಸ್. ಗೈಸ್, ಒಂದ್ 15-20 ಆರ್ಡರ್ ಬರಕತ್ತು. ಯಾವ್ದು ಪಿಕ್ ಮಾಡ್ಕೋಬೇಕಂತ ಗೊತ್ತಾಗಿಲ್ಲ. ಮತ್ತೆ MG ರೋಡಿಗೆ ಇತ್ತು, MG ರೋಡಿಗೆ ಹೋಗೋಣ ಬನ್ನಿ. ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂತಂದ್ರೆ ಪೊಲೀಸರು ಕೇಸ್ ಹಾಕ್ತಾರೆ, 500 ರೂಪಾಯಿ ದಂಡ ಹಾಕ್ತಾರೆ. ಟ್ರಾಫಿಕ್ ಐತಿ, ಹೋಗೋಣ. ಯಾರ ಹುಡುಗ ಗೊತ್ತಿಲ್ಲ, ಚಿವ್ವಾಲಿ ಅಂತ ಇದೆ ಹೆಸರು. ಗೈಸ್, ಮಾಡಿರೋ 3-4 ದಿನ ರ್ಯಾಪಿಡೋದಲ್ಲಿ ನನಗೆ MG ರೋಡಿಗೆ ಆರ್ಡರ್ ಬಂದವು. ಇವಾಗ ಅಲ್ಲೇ ಬಂದಿನಿ. ಸೊ ಇಲ್ಲಿ ನೋಡಿದ್ರೆ ಆರ್ಡರ್ ಮೇಲೆ ಬೀಳಾಕತ್ತವು. ನಾ ಲೆಫ್ಟ್ ಮಾಡ್ಬೇಕಂದ್ರೆ ಒಂದು ಆರ್ಡರ್ ಬೀಳ್ತಿರ್ಲಿಲ್ಲ. ಇಲ್ಲಿ ನೋಡಿದ್ರೆ ಫೋನ್ ನೆಟ್ ಆಫ್ ಮಾಡಕ್ಕೆ ಪುರ್ಸತ್ತಿಲ್ಲ, ಆ ತರ ಆರ್ಡರ್ ಬರಕತ್ತವು. ಸೊ MG ರೋಡಿಗೆ ಬಂದಿನಿ. ಇಲ್ಲಿ ನೈಟ್ ಲೈಫ್ ಹೆಂಗಿರುತ್ತೆ ಅಂದ್ ನೋಡ್ಕೊಂಡ್ ಬರೋಣ ಬನ್ನಿ. ಆಕ್ಚುಲಿ 2 ಸರಿ ಬಂದ್ರು ತಗಲತ್ತೆ ಬಂದೆ. ಈಗ ಒಳಗೆ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಆಕ್ಚುಲಿ ಹೋದ್ರೆ ಡ್ರಾಪ್ ಸಿಗ್ತಾವು, ಎಲ್ಲಾರ ಡ್ರಾಪ್ ಪಿಕಪ್ ಡ್ರಾಪ್ ಮಾಡಕ. ಬಟ್ ನಾ ನೋಡಿದ್ರೆ MG ರೋಡ್ ಅಡ್ಡಾಡಕ್ ಹೋಗಂಬ ಅಂತ ಚಿಕನ್ ಹೊಂಟೇನಿ, ನನ್ನ ಮತ್ತ ನನ್ನ ಗಾಡಿ. ಬೆಂಗಳೂರಲ್ಲಿ ಇದ್ದೀರಾ ನೀವೇನಾದರೂ ಒಂದ್ಸಲ MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ಗೆ ಹೋಗ್ಬನ್ನಿ. ಯಾಕಂದರೆ ಕಲರ್ಫುಲ್ಲಾಗಿ ಜನ, ಕಲರ್ಫುಲ್ಲಾಗಿ ಪ್ಲೇಸು, ಕಲರ್ಫುಲ್ಲಾಗಿ ಲೈಟು ಎಲ್ಲ ಇರುತ್ತೆ. ಸೊ ಒಂದ್ಸಲ ನೋಡ್ಬೇಕನ್ಸಿದ್ರೆ ಬೆಂಗಳೂರಲ್ಲಿ ಇದ್ದರೆ MG ರೋಡು ಮತ್ತು ಚರ್ಚ್ ಸ್ಟ್ರೀಟು ಇದಾವೆ, ನೋಡ್ಕೊಂಡು ಬನ್ನಿ. ಆ ಕಡೆ ಒಂದು ದಾರಿ ಇದೆ, ಅದನ್ನೊಂದು ಸ್ವಲ್ಪ ನೋಡ್ಕೊಂಡು ನಮ್ಮ ಪಾಡಿಗೆ ನಾವು ಆರ್ಡರ್ ಬಂದ್ರೆ ಹಾಕೊಂಡು ಹೋಗೋಣ. ಸೊ ಇಲ್ಲಿ ನೋಡಕ್ಕೋಸ್ಕರ ನಿಂತ್ಕೊಂಡ್ರೆ ಜೀವನ ನಡೆಯಲ್ಲ, ಹೋಗೋಣ. ಗೈಸ್, ಆ್ಯಕ್ಚುಲಿ ಫುಲ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ಟೈಮ್ ಇರಲಿಲ್ಲ. ಸೊ ನಾನು ಹೋಗಿದ್ದು ರ್ಯಾಪಿಡೋ ಮಾಡೋಕ್ಕೆ, ಅದನ್ನಷ್ಟೇ ಮಾಡ್ಕೊಂಡು ಬರೋಣ ಅಂತ. ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಒಂದು ಸಲ ಬೆಂಗಳೂರು MG ರೋಡ್ ಅಂತ ಫುಲ್ ವಿಡಿಯೋ ಮಾಡ್ತೀನಿ, ಅದು ಯಾವಾಗಾಗುತ್ತೋ ಅವಾಗ. ಅವಾಗ್ಲಿಂದ ಜಗ್ಗ ಆರ್ಡರ್ ಒಯ್ಕೊಳಕತ್ತಾನ. ನಮ್ಮ ರೂಟಿಗೆ ಹೋಗೋ ಆರ್ಡರ್ ಒಂದು ಬರ್ತಿಲ್ಲ. ಸೊ ಯಾವ್ದೋ ಒಂದು ಬಂದು ಚಂದ ಅಕ್ಸೆಪ್ಟ್ ಮಾಡ್ಕೊಂಡು ಕರ್ಕೊಂಬರಕಂದ್ ಹೋದ್ರ ಆಕ್ ಮಾಡದಾಗಿ ಕ್ಯಾನ್ಸಲ್ ಮಾಡ್ಬಿಟ್ಟು. ಆ್ಯಕ್ಚುಲಿ ಸಿಗ್ನಲ್ ಬಿದ್ದಿತ್ತು ಅಂತ ನಿಂತ್ಕೊಂಡೆ, ಹಾಗೆ ಸಿಗ್ನಲ್ ಜಂಪ್ ಆಯಿತು. ನಾನು ಗಾಡಿ ಸ್ಟಾರ್ಟ್ ಮಾಡೋಕೆ ಹೋಗ್ತೀನಿ, ನನ್ನ ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಯಾಕಪ್ಪ ಅಂತ ನೋಡಿದ್ರೆ ಏನೂ ಗೊತ್ತಾಗ್ತಿಲ್ಲ. ಬ್ಯಾಟ್ರಿ ಚಾರ್ಜ್ ಐತಲ್ಲೋ ಗೊತ್ತಿಲ್ಲ, ವರ್ಕ್ ಆಗ್ತಿಲ್ಲ. ಗಾಡಿ ಕೈ ಸರಿ ಕಿಕ್ ಕೊಡದೆ, ಆಮೇಲೆ ಚಲೋ ಆಯಿತು. ಆಗ್ಲೇ ಎಲ್ಲಿಂದ ಮತ್ತೆ ಅಲ್ಲಿ ಹೋಗ್ಬೇಕು. ಗೈಸ್, ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಮಾಡಿದ್ದಂದ್ರೆ 530 ರೂಪಾಯಿ ಅರ್ನಿಂಗ್ ಮಾಡಿದೆ. ಜಾಸ್ತಿ ಆಗಿಲ್ಲ, ಕಮ್ಮಿ ಆಯಿತು. ಯಾಕಂತಂದ್ರೆ ಜಾಸ್ತಿ ಆಗ್ತಿತ್ತು, ನಾನೇ ತುಂಬಾ ಆರ್ಡರ್ನ ಮಿಸ್ ಮಾಡಿದೆ. ಯಾಕಪ್ಪ ಅಂದ್ರೆ ಅದರ ನನ್ನ ರೂಟಿಗೆ ಯಾವುದು ಇರಲಿಲ್ಲ ಅಂತ ಮಿಸ್ ಮಾಡಿದೆ. ಇವತ್ತು ಹಾಕಿದೆ ನೋಡಿ ಈ ಸ್ಕ್ರೀನ್ಶಾಟು. ಇದು ಟುಡೇ ಆರ್ಡರ್ ಅರ್ನಿಂಗ್ ಮಾಡಿದ್ದು. 4 ಗಂಟೆಗೆ ಹೋಗಿದ್ದೆ, ಸೊ 8 ಗಂಟೆಗೆ ಬಂದೆ. ಆ್ಯಕ್ಚುಲಿ MG ರೋಡಲ್ಲಿ 1.25 ಅವರ್ ವೇಟ್ ಮಾಡಿದೆ. ಯಾಕಪ್ಪ ಅಂತಂದ್ರೆ ನಾನು ಲೊಕೇಶನ್ ಚೇಂಜ್ ಮಾಡಿದ್ದೆ. ಹೆಬ್ಗೋಡಿಂದ ವಿಜಯನಗರಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಲೊಕೇಶನ್ ಗೊತ್ತಾಗಲಿಲ್ಲ. ಸೊ ಹೋಮಿಗೆ ನಾ ಇರೋ ಲೊಕೇಶನ್ಗೆ ಯಾವುದಾದ್ರೂ ಆರ್ಡರ್ ಬೀಳುತ್ತಾ ಅಂತ ಕಾದು ಸಾಕಾಗಿ 45 ನಿಮಿಷ ಅಲ್ಲೇ ವೇಸ್ಟ್ ಮಾಡಿದೆ. ಸೊ ಇರಲಿ, ಪೆಟ್ರೋಲ್ ಖರ್ಚು ತೆಗೋದಿಲ್ಲ, ಒಂದು 300 ಉಳಿಸ್ಬೋದು. ಸೊ ಇವತ್ತು ಇಷ್ಟು ಅರ್ನಿಂಗ್ ಆಯಿತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಗೈಸ್, ಬೆಂಗಳೂರು ಲೈಫು ಅಷ್ಟು ಈಸಿ ಅಲ್ಲ. ಖಾಲಿ ಇರೋನಿಗೆ ಗೊತ್ತು ಕಷ್ಟ ಏನು ಅಂತ ಅಂದು. ಒಂದು ಟೀ ಕುಡಿಬೇಕಾದ್ರೂ ಯೋಚನೆ ಮಾಡಬೇಕಾಗತ್ತೆ. 12 ರೂಪಾಯಿ ಟೀ. ನಮ್ಮೂರಲ್ಲೆಲ್ಲ 5 ರೂಪಾಯಿ ಸಿಕ್ಬಿಡುತ್ತೆ ಟೀ. ಇಲ್ಲಿ ಏನಾದರೂ 40 ರೂಪಾಯಿ ಏನಾದರೂ ತಿಂದೆ ಅಂದರೆ ಯೋಚನೆ ಮಾಡಬೇಕು, ಇದನ್ನೇ ಯಾಕೆ ತಿನ್ಬೇಕಾ ಅಂತಂದು. ಇರಲಿ, ಪರವಾಗಿಲ್ಲ, ಹೆಂಗೋ ಮೇಂಟೈನ್ ಮಾಡ್ಕೊತ ಹೋದ್ರಾಯ್ತು. ಸೊ ಇದಾಗಿತ್ತು ಇವತ್ತಿನ ಲಾಗ್.
ಆ್ಯಕ್ಚುಲಿ ಇದ್ರ ಹಿಂದಿನ ವ್ಲಾಗ್ ಮಾಡೋಣ ಅಂತ ತುಂಬ ಇಷ್ಟಪಟ್ಟು ಹೋಗಿದ್ದೆ. ಬಟ್ ಅವತ್ತು ಅರ್ನಿಂಗ್ ಆಗಿದ್ದು 150 ರುಪೀಸ್ ಅಷ್ಟೇ. ಅದನ್ನು ಯಾಕೆ ಹಾಕಲಿಲ್ಲ ಅಂತಂದರೆ ಭಾಳ ಬೇಜಾರಾಗಿತ್ತು. ಸೊ ಅದನ್ನು ವ್ಲಾಗ್ ಮಾಡಾಕಲಿಲ್ಲ. ಇರಲಿ, ಇದು ಅದಕ್ಕೇನ ಖರಾಬ್ ಆಗೇನಿಲ್ಲ, ಬೆಟರ್ ಆಗಿದೆ. ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಂಟರ್ನ್ಶಿಪ್ ಮಾಡ್ತಾ ಈ ಪಾರ್ಟ್ ಟೈಮ್ ರ್ಯಾಪಿಡೋದಲ್ಲಿ ನನ್ನ ಪಿ ಜಿ ಅಮೌಂಟ್ ಕಟ್ಕೊಂಡು ಅಷ್ಟು ಅರ್ನ್ ಮಾಡಬೇಕಂತ ಚಾಲೆಂಜ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಬಟನ್ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಬಾಯ್.